ಆಯ್ತಾ ಸರ್. ಇನ್ನು ಎರಡನೇದಾಗಿ ನಿನ್ನೆ ಪತ್ರಿಕೆಯಲ್ಲಿ ಬಂದಿದ್ದು ದಸರಾ ಲೆಕ್ಕ ಕೊಟ್ಟವ್ರೆ. 10 ತಿಂಗಳಾಯ್ತಾ ದಸರಾ ಆಗಿ? ಹಾಂ, 8 ತಿಂಗಳ ಮೇಲೆ ಲೆಕ್ಕ ಕೊಟ್ಟವ್ರೆ. ಯಾರು ಕೊಟ್ಟಿರೋದ? ಯಾರು? ಡಿ ಸಿ. ಹಾಂ, ನೋಡಿ 2003ರಲ್ಲಿ ಈ ಎಷ್ಟು ಕೊಟ್ಟವ್ರು ಇವರು? ಅಯ್ಯಪ್ಪ ರಾಮ, ಎಷ್ಟು ದುಡ್ಡು ಖರ್ಚಾಗೈತೆ? ಎಷ್ಟು ಕೋಟಿ? 41.69 ಕೋಟಿ ಖರ್ಚು ದಸರಾಕ್ಕೆ. ಅದರಲ್ಲಿ ಸುಮಾರು 40% ಯುವ ದಸರಾ. ನೋಡಿ, ಈ ಎಲ್ಲ ಮಾಡಿದವರು ನಾವು 2003ರಲ್ಲಿ ನಾವು ಕೆಲವು ಅಧಿಕಾರಿಗಳು ಸೇರ್ಕೊಂಡು ಮಾಡಿದ್ವಿ. 2003ರಲ್ಲಿ ಗಜಪಯಣ ಅಂತ, ಗಜಪಯಣ ಸರ್ಕಾರವೇ ಕಾಡಿಗೆ ಹೋಗಿ ಮಾವುತನನ್ನು ಒಲಿಸಿ ಅವನಿಗೆ ಫಲ ತಾಂಬೂಲ ಕೊಟ್ಟು ನೀನು ನಾಡಿಗೆ ಬಂದು ನಿನ್ನ ಆನೆ ಸಮೇತ ದಸರಾ ನಡೆಸ್ಕೊಡ್ಬೇಕು ಅಂತ. ಹೇಗೆ ಅಂದರೆ ಗಜಪಯಣದ ದಿವಸನೇ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಸಾರ್ತಿತ್ತು ದಸರಾ ಶುರುವಾಯಿತು ಅಂತೆ. ಎಲ್ಲ ಮೀಡಿಯಾಗಳು, ಹೌದು, ಎಲ್ಲ ಥರ ಮೀಡಿಯಾಗಳು ಕೂಡ ಇಡೀ ಇಂಡಿಯಾದಲ್ಲಿ ಇದಾಗ್ತಾ ಇತ್ತು. ಎಲ್ಲಿ ಇವತ್ತೇನಿಲ್ಲ, ಸುಮ್ಮನೆ ಇಲ್ಲೇ ಏನೋ ನಾನು ಹೇಳಿದೆ ಬೇಡ್ರಿ. ಈಗ ಲಾರಿಲಿ ತತ್ತವ್ರೆ ಆನೆಗಳನ್ನ, ಗಜಪಯಣ ಅಂತ ಲಾರಿಲಿ ಗಜಪಯಣ. ಏನ್ರಿ ಮಾದೇವಪ್ಪನವ್ರೆ, ತೋ ಎಷ್ಟು ರಿಕ್ವೆಸ್ಟ್ ಮಾಡಿದೆ ನಾನು ನಿಮಗೆ, ಇದೆಲ್ಲ ಮಾಡಿದ್ದೀವ್ರಿ, ದಯವಿಟ್ಟು ಇದು ಮಾಡಬೇಕು ಅಂತಂತೀರಿ. ಯುವ ದಸರಾ 20 ಕೋಟಿ ಖರ್ಚಾಗಿ, ಅದ್ರ ಕಾನ್ಸೆಪ್ಟೇ ನಿಮ್ಗೆ ಅರ್ಥ ಆಗಲಿಲ್ಲ. ಯುವ ದಸರಾ ಎಲ್ಲಿ ಮಾಡ್ತಾ ಇದ್ದು ನಾವು? ಓಪನ್ ಯೂನಿವರ್ಸಿಟಿನಲ್ಲಿ. ಯಾಕೆ? ಈ ಕಡೆ ಜಯಲಕ್ಷ್ಮೀಪುರಮು, ಆ ಕಡೆ ಸರಸ್ವತಿಪುರಮು, ಮತ್ತು ಹೀಗೆಲ್ಲ ಇದು ಸೇರ್ತಾ ಇತ್ತು. ಇಡೀ ಕ್ಯಾಂಪಸ್ ಎಲ್ಲ ಸ್ಟೂಡೆಂಟ್ಸ್ಗಳು ಬರೋರು. ಆಮೇಲೆ ರಾಜ್ಯದ ಎಲ್ಲ ಯೂನಿವರ್ಸಿಟಿಗಳಿಗೂ ಪತ್ರ ಬರೆದು ಅಲ್ಲಿ ವೈಸ್ ಚಾನ್ಸಲರ್ ಒಪ್ಪಿಸಿ ಅವ್ರ ದುಡ್ಡಲ್ಲಿ ಇಲ್ಲಿ ಬರೋರು. ಬಂದು ನಾವು ಅವ್ರಿಗೆ ಏನು ಕೊಡ್ತಾಯಿದ್ದು, ಒಂದಷ್ಟು ಓಡಾಟ, ಊಟ, ವಸತಿ ಕೊಡ್ತಾಯಿತ್ತು. ಇನ್ನೆಲ್ಲ ಅವರೇ ಸ್ಟೂಡೆಂಟ್ಸ್ದೇ ಇಲ್ಲ. ಏನು ಚೆನ್ನಾಗಿ ಕಾರ್ಯಕ್ರಮಗಳು ಮಾಡ್ತಾಯಿದ್ರು. ಬೇರೆ ಬೇರೆ ರಾಜ್ಯದ ಯುವಕರುಗಳು ಬಂದು ನಮ್ಮ ರಾಜ್ಯದಲ್ಲಿ ಮೈಸೂರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ರು. ಅದು ಬಿಟ್ಟರು ಇವರು ಏನ್ರಿ ಹೆಂಗಿತ್ತು ಅಂದರೆ, ಅರಮನೆ ಮುಂದೆ ಸಂಗೀತ, ಅರಮನೆ ಮುಂದೆ ಸಂಗೀತ ಕಚೇರಿ. ಹೆಂಗಿತ್ತು ಅಂದರೆ, ಅರಮನೆ ಮುಂದೆ ಬಂದು ಸಂಗೀತ ಕಚೇರಿ ಮಾಡೋದೇ ನಾನು ಧನ್ಯ ಅನ್ನೋ ಮಟ್ಟಿಗೆ ಇಟ್ಟಿದ್ದು. ಅವ್ರು ಇಷ್ಟು ಬೇಕು ಅಷ್ಟು ಬೇಕು ಅಂತ ಕೇಳ್ತಾ ಇರಲಿಲ್ಲ. ನಾವು ಎಷ್ಟು ಕೊಡ್ತೀವಿ ಅಷ್ಟು. ಅವ್ರಿಗೆ ಫ್ಲೈಟ್ ಚಾರ್ಜಸ್ಸು, ವಸತಿ, ಓಡಾಟ ಇಷ್ಟೇ. ಆದರೆ ಇವತ್ತೇನು 20 ಲಕ್ಷ 25 ಲಕ್ಷ ಒಬ್ಬೊಬ್ಬನಿಗೆ. ಯಾರು ದುಡ್ಡ್ರಿ ಇದು? ಅಯ್ಯೋ ದೇವ, ಯಾರ್ಯಾರೋ ತಿಂದು ತೇಗ್ತಾ ಇದ್ದೀರಿ ದಸರಾ ದೇಶದಲ್ಲಿ. ಇದು ಹಿಂಗೆ ಹೋಗ್ತಾ ಇದ್ದೀನಿ. ಎಷ್ಟಾಗುತ್ತೆ? ಇನ್ನೊಂದು 3-4 ವರ್ಷಕ್ಕೆ 100 ಕೋಟಿ ಆಗೋಯ್ತು ದಸರಾ. 100 ಕೋಟಿ. ಅಯ್ಯೋ ಏನು ಕತೆ ಇದು? ಯುವ ದಸರಾ ಗೋಲ್ಡ್ ಕಾರ್ಡ್ ಮಾಡಿದ್ದು, ಸೋರ್ಸ್ ಕ್ರಿಯೇಟ್ ಮಾಡಿದ್ದು. ಗೋಲ್ಡ್ ಕಾರ್ಡ್ 5,000 ರೂಪಾಯಿ ಕಂಪ್ನಿಯವರೆಲ್ಲ ತಗೊಳ್ಳೋರು. ಇಷ್ಟೆಲ್ಲ ಮಾಡಿ 2003ನೇ ಇಸ್ವಿನಲ್ಲಿ SM ಕೃಷ್ಣ ಅವರು, ನೋಡಿ ಬರಗಾಲ ಇದೆ, ಗಲಾಟೆ ಮಾಡ್ತಾವ್ರೆ ಕನ್ನಡ ಸಂಘದವರು, ನಿಮಗೆ ದುಡ್ಡು ಕೊಡೋಲ್ಲ, ಮಾಡಂಗಿದ್ರೆ ಮಾಡಿ ಅಂದರು. ಬ್ಯಾಡಿ ದುಡ್ಡು ಅಂತಂತೇಳಿ ಸ್ಪಾನ್ಸರ್ಶಿಪ್ಪಲ್ಲಿ 2003ನೇ ಇಸ್ವಿ ದಸರಾ ಮಾಡಿ 1,05,00,000 ಉಳಿಸಿ ವಾಪಸ್ ಕೊಟ್ಟರು. ಈಗ ದಸರಾ ಒಂದು 50 ಕೋಟಿ ಯಾರು ಉಳಿಸ್ಬೇಕು ನೀವು ಇಲ್ಲಿ. ಅರೆ ಎಷ್ಟೆಷ್ಟು ಕಂಪ್ನಿಗಳಿದ್ದಾವೆ ರೀ ಕರ್ನಾಟಕದಲ್ಲಿ. ಇಲ್ಲೇ ನಮ್ಮ ಮೈಸೂರಲ್ಲಿ ಇಟ್ಟಿದ್ದಾವೆ. ಎಷ್ಟು ಥರ ಕಂಪ್ನಿಗಳಿದ್ದಾವೆ. ಎಲ್ಲರಿಗೂ ಕರೆದು ಅವ್ರಿಗೆಲ್ಲ ಸ್ಪಾನ್ಸರ್ಶಿಪ್ ಫಿಕ್ಸ್ ಮಾಡಿ, ಅದೆಲ್ಲ ಬಿಟ್ಬಿಟ್ಟು ಸರ್ಕಾರದ ದುಡ್ಡು ತೊಗೊಂಡು ನೀವೇ ಆಗಬೇಕಾ? ಜಿಲ್ಲಾ ಮಂತ್ರಿ ನೀವೇ ಆಗಬೇಕಾ ಇದಕ್ಕೆ? ನೋ
ಹಾಗಾಗಿ ಹೊಸತನದಲ್ಲಿ ದಸರಾ ಮಾಡಬೇಕು. ನಾನು ಸರ್ಕಾರನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈಗಲೇ ಒಬ್ಬ IAS ಆಫೀಸರ್ನ ಅಲ್ಲಿಗೆ ಫಿಕ್ಸ್ ಮಾಡಿ, ಒಬ್ಬ IAS ಅಧಿಕಾರಿನ ನೇಮಿಸಿ ಮುಂದಿನ ಪ್ಲ್ಯಾನ್ ಆಫ್ ಆ್ಯಕ್ಷನ್ ರೆಡಿ ಆಗಬೇಕು. ಈಗಲೇ ಮುಂದಿನ ವರ್ಷ ದಸರಾದ್ದು ಪ್ಲ್ಯಾನ್ ಆಫ್ ಆ್ಯಕ್ಷನ್ನು ಈ ವರ್ಷವೇ ರೆಡಿ ಆಗಬೇಕು. ರೆಡಿಯಾಗಿ ಅದಕ್ಕೆ ಯಾರ್ಯಾರು ಹಿಂದೆ ದಸರಾ ನಡೆಸಿದರು, ಅವ್ರು MLAಗಳು, ಮಂತ್ರಿಗಳು, ಮತ್ತೊಬ್ಬರು, ಮತ್ತು ಎಕ್ಸ್ಪರ್ಟೈಸ್ ಇರ್ತಕ್ಕಂಥವ್ರನ್ನ ಕರೆದು ನೀವು ಮಾಡುವಂಥದ್ದು ಭಾಳ ಒಳ್ಳೆಯದು. ಈಗ ದಯವಿಟ್ಟು ಲಾರಿಲಿ ತರಬೇಡ್ರಿ, ಲಾರಿಲಿ ಆನೆಗಳು ತಗೊಂಬತ್ತಿಲ್ಲ, ಮರ್ಯಾದೆ ಇಲ್ವೇನ್ರಿ? ಅದು ಮಾಡಿದ ಕಾನ್ಸೆಪ್ಟೇ ಬೇರೆ. ಅಲ್ಲಿಂದ ಹೊರಟ್ರೆ ಅವು 75 ಕಿಲೋಮೀಟ್ರ್ ಆಗುತ್ತೆ ಮೈಸೂರು ಸಿಟಿಗೆ. ಉದ್ದಕ್ಕೂ ಅವ್ರಿಗೆ ಮಾವುತ್ರಿಗೆ 1 ವರ್ಷದ ಅನ್ನ ಆಗ್ಬಿಡೋದು. ಮಕ್ಕಳೆಲ್ಲ ಅದ್ರ ಮೇಲೆ ಕೂತ್ಕೊಳ್ಳೋವು, ಜನ ಎಲ್ಲ ಖುಷಿ ಪಡೋರು. ದಸರಾ ಶುರುವಾಯಿತು ಅಂತ ಜನ ಟಾಮ್ ಆಗೋದು. ಬಟ್ ಅದು ಯಾವುದೂ ಇಲ್ಲ ಇವತ್ತು. ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದೆ ಮಾದೇವಪ್ಪನವ್ರಿಗೆ, ಆಗಲೇ ಇಲ್ಲ ಅದು. ಹಾಗಾಗಿ ಆಮೇಲೆ ಈಗ ನೋಡಿ, ಈ ಅರಮನೆ ಮಂಡಳಿ ಎಷ್ಟು ಲೂಟಿ ಆಗ್ತಾ ಇದೆ ಅಂದರೆ ದುಡ್ಡು. ಅವನು ಯಾವನೋ ಒಬ್ಬ ಸೇರ್ಕೊಂಡವನಲ್ಲಿ ಅರಮನೆ ಮಂಡಳಿಗೆ ಎಂಥ ಸುಬ್ರಹ್ಮಣ್ಯಂ ಅಂತ ಅವನು ಏನು ಹೇಳ್ತಾನೆ ಗೊತ್ತೇ? ಈ ಸರ್ಕಾರದ್ದಲ್ಲ ರೀ ಅರಮನೆ ಮಂಡಳಿ, ನೋಡಿ ಸರ್ಕಾರದಲ್ಲುವಂತೆ ಚೀಫ್ ಸೆಕ್ರೆಟರಿ, ಅದಕ್ಕೆ ಚೇರ್ಮನ್ನು, DC ಕನ್ವೀನರು, ಇಷ್ಟೆಲ್ಲ ಇದ್ದು ಅದು ಸರ್ಕಾರಕ್ಕೆ ಸಂಬಂಧವಿಲ್ಲ ಅಂತ ಹೇಳ್ತಾವನು. ಅವನು ಎಷ್ಟು ಲೂಟಿ ಹೊಡಿತಾವನು ಅಂತಂದರೆ ಯಾರೂ ಹೇಳಂಗಿಲ್ಲ ಕೇಳಂಗಿಲ್ಲ ಅವನು. ಸುಬ್ರಹ್ಮಣ್ಯಂನ ನಮ್ಮ ಮಾದೇವಪ್ಪ ಕುಣಿತಾರೆ. ನಾನೊಂದು ಸರಿ ಹೇಳಿದೆ, ನೋಡ್ರಿ ಅವ್ನು ತೆಗೆದಾಕ್ರಿ ಆ ಸುಬ್ರಹ್ಮಣ್ಯಂನ. ಅಯ್ಯೋ ಭಾಳ ಕಷ್ಟ ಸರ್ ತೆಗಿಯೋದಂದರೆ, ಅವನು ಎಲ್ಲರಿಗೂ ದುಡ್ಡು ಕೊಟ್ಟು ರಿಪೇರಿ ಮಾಡ್ಕೊಂಡು ಇಟ್ಕೊಂಡವನು. ಏನು ರೀ ಇದು? ಥೂ. ಇದೇನಾ ಮೈಸೂರು? ಇದೇನಾ ಮೈಸೂರು ದಸರಾ? ಇದೇನಾ ಮೈಸೂರು ಅರಮನೆ? ಹಾಗಾಗಿ ಸುಮ್ಮನೆ ಇದು ಹೊತ್ತು ಒಂದು ಹೊಸತನದಲ್ಲಿ ಮಾಡ್ರಪ್ಪ, ಹೊಸತನದಲ್ಲಿ ಮಾಡಿ ಸ್ಪಾನ್ಸರ್ಶಿಪ್ ಕೊಡಿ, ಸರಿಯಾದ ರೀತಿಯಲ್ಲಿ ಲೆಕ್ಕ ಕೊಡಿ.